ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಆ ವಿರಾಟ್ ಮೂರ್ತಿಯ ಚಿಂತನೆಯನ್ನು ಮಾಡೋಣ. ನಿನ್ನೆ ಸ್ವಲ್ಪ ಒಂದು 9 ನುಡಿಯ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳು ಮಾಡಿಸಿದ್ರು. ಇದೇ ರೀತಿ ಇವತ್ತು 10ನೇ ನುಡಿಯಿಂದ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡೋಣ. ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಮೊದಲನೇ ನುಡಿಯನ್ನು ಒಂದ್ಸಲ ಹೇಳಿಬಿಟ್ಟು ಆಮೇಲೆ ನಾನು 10ನೇ ನುಡಿಯನ್ನು ಹೇಳ್ತೀನಿ. ಶ್ರೀಮದ್ ವಾದಿರಾಜ ಯತಿಕೃತ ಶ್ರೀ ವಿರಾಟ ಮೂರ್ತಿ ಧ್ಯಾನ. ಪದ್ಮನಾಭನ್ನ ಪಾದ ಪದ್ಮಗಳಿಗೆ ನಮೋ ಎಂಬೆ, ವಿದ್ಯಾ ಬುದ್ಧಿ ಕೊಡುವ ಹರಿಯ ಪಾದ ಪದ್ಮಕ್ಕೆರಗುವೆ. ಬ್ರಹ್ಮವಾಯು ಸರಸ್ವತಿ ಭಾರತಿ ಉಮಾಪತಿ ಗರುಡ ಶೇಷಾದಿಗಳಿಗೆ ನಮೋ ಎಂಬೇನು. ನಿನ್ನೆ ನಾವು ಶುಕಮುನಿಗಳು ಏನು ಹೇಳ್ತಾ ಇದ್ರು ಅನ್ನೋದು ಭಕ್ತಿ ಶಾಸ್ತ್ರ, ಯಾವ ಶಾಸ್ತ್ರ ಯಾವ ಶಾಸ್ತ್ರ ಹರಿಯಲ್ಲಿ ರತಿಯನ್ನು ಹುಟ್ಟಿಸೋದು ಅಂಥ ಶಾಸ್ತ್ರ ಹೇಳ್ತೀನಿ ಕೇಳು ಆಲಸ್ಯವಿಲ್ಲದೆ ಅಂತ ಹೇಳಿ ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತ ರಾಜನ್ಗೆ. ಇವಾಗ 10ನೇ ನುಡಿ ಹೀಗಿದೆ. ಇದರಿಂದ ಕೇಳು ರಾಯ ಹರಿಯ ನಾಮ ಕೀರ್ತನೆಯು ಅಂತ್ಯಕಾಲಕ್ಕೆ ಸ್ಮರಣೆಗೆ ಕಾರಣಂತ ತಿಳಿದುಕೋ. ಭಕ್ತಿ ಪರವಶವಾದ ಭಕ್ತಿ ಜ್ಞಾನ ಶಾಸ್ತ್ರ ಬೇಕು, ದಿವಸಗಳು 10 ದೇವಪ್ರಿಯರಿಗೆ. ಇಲ್ಲಿ ಇದರಿಂದ ಕೇಳು ರಾಯ ಹರಿಯ ನಾಮ ಕೀರ್ತನೆಯು ಅಂತ್ಯಕಾಲಕ್ಕೆ ಸ್ಮರಣೆಗೆ ಕಾರಣ ಅಂತ ತಿಳಿದುಕೋ. ಹಿಂದಿನ ನುಡಿಯಲ್ಲಿ ಏನು ಹೇಳಿದರು, ಎಷ್ಟು ಓದಿದೆ ರಾಯ ಅಷ್ಟು ನಾನು ನಿಂಗೆ ಹೇಳ್ತೀನಿ ಅಂತ. ಹರಿಭಕ್ತಿಗೆ ಏನು ಮಾಡಬೇಕು, ಸೇವೆಯನ್ನು ಮಾಡಬೇಕು, ಕೀರ್ತನೆಯನ್ನು ಮಾಡಬೇಕು, ನಾಮಸ್ಮರಣೆಯನ್ನು ಮಾಡಬೇಕು. ಆ ಹರಿಯ ಭಕ್ತಿ ಬರಬೇಕು ಅಂದರೆ ಇಷ್ಟೆಲ್ಲ ನಮಗೆ ಆ ಮಾರ್ಗಗಳ ಸಜ್ಜನರ ಸಂಘ ಆಗಬೇಕು. ಮೊದಲು ಸಜ್ಜನರ ಸಂಘ ಬೇಕು. ಎಲ್ಲರಿಗೂ ಸಜ್ಜನರ ಸಂಘ ಸಿಗಲ್ಲ. ಹಾಗೆ ಆ ಸಜ್ಜನರ ಸಂಘ ಆಗಬೇಕು ಅಂದರೆ ಅದು ಅನಂತ, ನಾವು ಯಾವುದೋ ಜನ್ಮದಲ್ಲಿ ಭಗವಂತ ನಮ್ಮಿಂದ ಒಂದು ಪುಣ್ಯ ಮಾಡಿಸಿ ಭಗವಂತನ ಕರುಣೆ ಇರಬೇಕು. ಒಂದು ನಿಮಿಷ, ಅನಂತ ಜನ್ಮದ ಪುಣ್ಯ ಇರಬೇಕು. ಹಾಗೆ ಆ ಪುಣ್ಯ ಇದ್ದರೆ ನಮಗೆ ಸಾಧ್ಯವಾಗುತ್ತೆ. ಹಾಗೆ ಇದರಿಂದ ಕೇಳುರಾಯ ಹರಿಯ ನಾಮ ಕೀರ್ತನೆಯು, ಇವಾಗ ನಾವು ದಿನನಿತ್ಯ ಚಿಂತನೆ ಮಾಡ್ತಾ ಇದ್ರೆ ನಮಗೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳ್ತಾರಲ್ಲ ಕೆಲವು ಸಲ. ಆ ಒಳಗಡೆ ನಾವು ಮನಸ್ಸನ್ನು ಟ್ರೈನ್ ಮಾಡಿ 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 ಇವಾಗ ನೋಡಿ, ನಮಗೆ ಹೇಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಹೇಗೆ ನಮ್ಗೆ ಯಾವ್ಯಾವ್ದನ್ನು ಅಭ್ಯಾಸ ಮಾಡಿಸಿರ್ತಾರೋ ಅದು ಏನು ಮಾಡಿದ್ರೂ ಹೋಗಲ್ಲ. ಆ ರೀತಿ ಆದಂಥ ಒಂದು ಸಣ್ಣ ಸಣ್ಣ ವಿಷಯಗಳು ಕೂಡ ನಮಗೆ ಜ್ಞಾಪಕ ಬರ್ತಾ ಇರುತ್ತೆ. ಅದನ್ನೇ ನಾವು ಮಾಡ್ತಿರ್ತೀವಿ, ಮತ್ತೆ ಮತ್ತೆ ಮಾಡ್ತೀವಿ. ಯಾರು ಏನೇ ಹೇಳಿದ್ರೂ ಆ ನಂಬಿಕೆ ನಮಗೆ ದೃಢವಾಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಅದೇ ರೀತಿ ಈ ಅಂತ್ಯಕಾಲಕ್ಕೆ ಹರಿಸ್ಮರಣೆ ಬರಬೇಕು ನಮಗೆ ಅಂದರೆ ನಾವು ಏನು ಮಾಡಬೇಕು, ಮತ್ತೆ ಮತ್ತೆ ಕೇಳುರಾಯ ಹರಿಯ ನಾಮ ಕೀರ್ತನೆ ಮತ್ತೆ ಹಾಡ್ತಾ ಇರಬೇಕು, ಕೀರ್ತನೆ ಮಾಡ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು. ಭಕ್ತಿ ಪರವಶವಾದ ಭಕ್ತಿ ಜ್ಞಾನ ಶಾಸ್ತ್ರ ಬೇಕು. ಅಂದರೆ ನಮಗೆ ಭಗವಂತನನ್ನು ನೋಡಿದಾಗ ಆ ಭಕ್ತಿ ನಮ್ಮಲ್ಲಿ ಹುಟ್ಟಿ ಬರಬೇಕು. ಭಗವಂತನ ಬಗ್ಗೆ ಶ್ರವಣ ಮಾಡಿ ನಮ್ಮ ಕಿವಿಗಳಲ್ಲಿ ಆ ಭಗವಂತನ ನಾಮಸ್ಮರಣೆ, ಭಗವಂತನ ಕಥಾಶ್ರವಣ ಮಾಡಿ ಮಾಡಿ ತುಂಬಿಸ್ಕೋಬೇಕು ನಮ್ಮ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಬಂದು ಭಗವಂತ ನೆಲೆಸ್ತಾನೆ. ಕಿವಿಯ ಮೂಲಕ ಕೇಳೋದ್ರಿಂದ ಮನಸ್ಸಿಗೆ ಬಂದು ಭಗವಂತ ನೆಲೆಸ್ತಾನೆ. ಹಾಗೆ ಆ ಭಕ್ತಿ ಪರವಶವಾಗುತ್ತೆ. ನಾವು ತಿಮ್ಮಪ್ಪನ ನೋಡಕ್ಕೆ ಹೋದಾಗ ಆ ಯಾವ ರೀತಿ ನಮ್ಮ ಭಕ್ತಿ ನಮಗೆ ಯಾವ ರೀತಿ ಆ ಕಣ್ಣಲ್ಲಿ ನೀರು ಬರಬೇಕು, ಒಂದು ಹನಿ ಆದರೂ ನೀರು ಬರಬೇಕು, ಭಕ್ತಿ ಪರವಶವಾಗಬೇಕು. ಭಗವಂತನ ಸ್ಮರಣೆ ದಿನಕ್ಕಾದ್ರೂ ಒಂದ್ಸಲ ಆದರೂ ನಮಗೆ ಆ ಒಂದು ಭಕ್ತಿ ಬರಬೇಕು. ನಮ್ಗೆ ಸಾಧ್ಯನಾ ಆ ಥರ? ಎಷ್ಟು ಲೌಕಿಕದಲ್ಲಿ ತುಂಬೋಗಿರ್ತೀವಿ ನಾವು, ಆ ರೀತಿ ನಮಗೆ ಭಕ್ತಿ ಬರಲ್ಲ. ಆ ತಿಮ್ಮಪ್ಪನ ನೋಡಿದಾಗ ಖಂಡಿತ ಬರುತ್ತೆ. ರಾಯರ್ ನೋಡಕ್ಕೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಎಲ್ಲ ಸೌಂದಾಗ ಹೋಗ್ತೀವಿ, ವಾದಿರಾಜರು ನೋಡ್ತೀವಿ. ಇಲ್ಲೆಲ್ಲ ನಮಗೆ ಆ ಶ್ರೀಪಾದ ರಾಜರು ನೋಡಕ್ಕೆ ಹೋಗ್ತೀವಿ. ಮುಳುಬಾಗಲಿಗೆ ಹೋದಾಗ ವ್ಯಾಸರಾಜರು ನೋಡಕ್ಕೆ ಹೋಗ್ತೀವಿ, ಯಂತ್ರೋದ್ಧಾರಕಕ್ಕೆ ನೋಡಕ್ಕೆ ಹೋಗ್ತೀವಿ. ಇಲ್ಲೆಲ್ಲ ಹೋದಾಗ ನಮಗೆ ಎಷ್ಟು ಭಕ್ತಿ ಉಕ್ಕಿ ಬರಬೇಕು ನಮಗೆ. ಅಲ್ಲಿನ ಆ ಒಂದು ಭಗವಂತನ ಕಥಾಶ್ರವಣವನ್ನು ಮಾಡಿದರೆ ನಮಗೆ ಭಗವಂತನನ್ನು ಅಷ್ಟೊಂದು ರೂಪದಲ್ಲಿ ಅಲ್ಲೆಲ್ಲ ನೋಡಿದಾಗ ನಮ್ಮ ಮನಸ್ಸು ಉಕ್ಕಿ ಬರಬೇಕು. ಅದು ಭಕ್ತಿ ಪರವಶವಾದ ಭಕ್ತಿ ಜ್ಞಾನ ಶಾಸ್ತ್ರ ಬೇಕು. ಅದರಿಂದ ಆ ಭಕ್ತಿ ಬರಲಿಕ್ಕೆ ಜ್ಞಾನ ಬೇಕು. ಜ್ಞಾನದಿಂದನೇ ಮೋಕ್ಷ.
ಆ ಜ್ಞಾನ ನಮಗೆ, ನಾನು ಭಗವದ್ಗೀತೆಯಲ್ಲಿ ಮೊನ್ನೆ ಹೇಳ್ತಾ ಇದ್ದೆ, ನಾವು ಹೋದ್ಸಲ ನಾವು ಮಾಡಿದಾಗ ಭಗವದ್ಗೀತೆಯಲ್ಲಿ ಜ್ಞಾನ ಅನ್ನೋದು ಒಂದು ಕತ್ತಿ, ಜ್ಞಾನ ಅನ್ನೋದು ಒಂದು ಅಗ್ನಿ. ಅದು ಏನಂತ ಹೇಳಿದ್ರೆ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ, ಪಾಪಗಳನ್ನು ಸುಟ್ಟು ಹಾಕುತ್ತೆ. ಹೀಗೆ ಅಂಥ ಒಂದು ಭಕ್ತಿ ಜ್ಞಾನ ಬಂದರೆ ಆ ಶಾಸ್ತ್ರ, ಯಾವ ಶಾಸ್ತ್ರ? ಭಗವಂತನ ಒಂದು ಕಥಾ ಶ್ರವಣ, ಭಾಗವತ ಅನ್ನೋ ಶಾಸ್ತ್ರ ಬೇಕು ನಮಗೆ. ಅಂಥ ಶಾಸ್ತ್ರದಿಂದ ಏನಾಗುತ್ತೆ, ದಿವಸಗಳು ಹತ್ತವು ದೇವಪ್ರಿಯರಿಗೆ. ಎಷ್ಟು ಕಲ್ತರೂ ಕಲಿಬೇಕು ಅಂತ ಅನ್ಸುತ್ತೆ. ಇನ್ನು ಎಷ್ಟು ಇದು ಇಷ್ಟೇನಾ, ಇಷ್ಟು ನಾವು ಇಷ್ಟು ಸಣ್ಣ ಕಲಿತಾ ಹೋದಷ್ಟು ಎಷ್ಟು ಕಲ್ತಿಲ್ವಲ್ಲ, ಇನ್ನೂ ದೇವರದ್ದು ಎಷ್ಟೊಂದಿದೆ, ಇನ್ನೂ ಎಷ್ಟು ನಮಗೆ ದಿನ ಸಾಲ್ತಾ ಇಲ್ಲ ಅನ್ಸುತ್ತೆ. ನಾವು ಎಷ್ಟು ತಿಳಿತಾ ಹೋದಷ್ಟು ಕೂಡ ಅದು ಭಗವಂತನ ಪ್ರೀತಿಗಾಗಿ ನಾವು ಮಾಡೋ ಅಂಥದ್ದು ನಮಗೆ ಇನ್ನೂ ನಮ್ಗೆ ಆಯುಷ್ ಬೇಕು, ಇನ್ನೂ ನಾವು ಮಾಡಬೇಕು ಅನ್ಸುತ್ತೆ. ಆದರೆ ಅಷ್ಟೊಂದು ಆಳದ ಭಕ್ತಿಗೆ ಹೋಗೋದು ಬಹಳ ಕಷ್ಟ. ಅದು ಭಗವಂತನ ಅನುಗ್ರಹ ಬೇಕು. ಹಾಗೆ ಒಂದಿಷ್ಟು ಗಳಿಗೆ ಸಾಧನದಿಂದ ಹರಿಯ ತೃಪ್ತಿ, ಅಷ್ಟು ವೈರಾಗ್ಯದಿಂದ ಮುಕ್ತನಾಗುವ. ನೋಡಿ, ನಮಗೆ ಒಂದು ಗಳಿಗೆ ಅದೇ ಹೇಳ್ತೀವಲ್ಲ, ಭಕ್ತಿಯಿಂದ ಒಂದು ನಮಸ್ಕಾರ, ಪಂಚಾಂಗ ನಮಸ್ಕಾರ. ಶ್ರೀಮದಾಚಾರ್ಯರು ಹೇಳ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಏನು ಅಂದರೆ, ಭಕ್ತಿಯಿಂದ ಭಗವಂತನಿಗೆ ಒಂದು ನಮಸ್ಕಾರವನ್ನು ಎಲ್ಲ ಮನಸ್ಸ ವಾಚ ಕಾಯ ಅವನಲ್ಲಿ ನೆನಿತಾ, ಅವನ ಸ್ಮರಣೆ, ಅವನ ಅಂಗದ ಒಂದು ಭಾಗ ಅಂದರೆ ಒಂದು ಅಂಗ, ಒಂದು ಪಾದವನ್ನು ಚಿಂತನೆಯನ್ನು ಮಾಡ್ತಾ, ನಾವು ಒಂದು ಸ್ಮರಣೆಯನ್ನು ಮಾಡ್ತಾ, ಅವನ ನಾಮಸ್ಮರಣೆಯನ್ನು ಮಾಡ್ತಾ ನಮಸ್ಕಾರ ಮಾಡಿದ್ರು ಆ ಮೋಕ್ಷವನ್ನು ಕೊಡ್ತಾನೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹಾಗೆ ಒಂದಿಷ್ಟು ಗಳಿಗೆ ಸಾಧನದಿಂದ ಹರಿಯ ತೃಪ್ತಿ, ಆ ಮನಸ್ಸಿಗೆ ಬರಬೇಕು ಭಗವಂತನ ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂತ, ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅಂತ. ಹಾಗೆ ಒಂದಿಷ್ಟು ಗಳಿಗೆ ಸಾಧನದಿಂದ ಅಂದರೆ ನಾವು ಜ್ಞಾನದ ಸಾಧನೆಯನ್ನು ಮಾಡಬೇಕು. ಜ್ಞಾನ ಸುಮ್ಮನೆ ಬರೋದಿಲ್ಲ, ಕಷ್ಟಪಡಲೇಬೇಕು. ಜ್ಞಾನ ಬರಬೇಕು ಅಂದರೆ ಹಗಲು ರಾತ್ರಿ ನಾವು ಭಗವಂತನ ಕಥಾ ಶ್ರವಣಗಳನ್ನು ಮಾಡ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು. ಮಾಡಿ ಆಮೇಲೆ ನಾವು ಇನ್ನೊಬ್ಬರಿಗೆ ಹೇಳಬೇಕು. ನಾವು ಕಲ್ತಿದ್ದನ್ನು ಇನ್ನೊಬ್ರಿಗೆ ನಾವು ಹೇಳ್ತಾ ಬಂದ್ವಿ ಅಂದರೆ ಅವಾಗಲೇ ನಮ್ಮ ಜ್ಞಾನ ಇನ್ನೂ ಅಭಿವೃದ್ಧಿ ಆಗುತ್ತೆ. ಅದು ಆ ಜ್ಞಾನವನ್ನು ಕೂಡ ಯಾವುದೋ ಒಂದು ಅಪೇಕ್ಷೆಯಿಂದ, ಇವಾಗ ನನಗೇನೋ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಮಾತಿಂದ ಜ್ಞಾನ ಇವಾಗೆಲ್ಲ ನಾನು ನೋಡ್ತಿದ್ದೀನಲ್ಲ, ಈ ಸ್ತೋತ್ರ ಹೇಳ್ಕೊಡ್ತೀನಿ, ನಂಗೆ ಇಷ್ಟು ಕೊಡಿ, ಮಾಡ್ತಾ ಇದ್ದಾರೆ ಜನ. ತಪ್ಪು ಅಂತ ಹೇಳಲ್ಲ, ತುಂಬ ಅನುಕೂಲ ಇಲ್ಲದೆ ಇರೋರು ಮಾಡಬಹುದು. ಹಾಗೆ ಅಂತ ಆ ಜ್ಞಾನವನ್ನು ನಿಜವಾಗ್ಲೂ ಆ ದಾಹದಿಂದ ಜ್ಞಾನ ಪಡಿಬೇಕು ಅಂತ ಯಾರಾದರೂ ಕೇಳ್ಕೊಂಡು ಬಂದಾಗ ಆ ಜ್ಞಾನವನ್ನು ನಾವು ಕೊಡಬೇಕು. ಅದು ಆ ಭಗವಂತನ ಜ್ಞಾನ ಅನ್ನೋದು ಬಹಳ ಶ್ರೇಷ್ಠವಾದಂಥ ಜ್ಞಾನ. ಆ ಜ್ಞಾನವನ್ನು ಕೊಡಬೇಕು. ಅದಕ್ಕೆ ಅಷ್ಟು ವೈರಾಗ್ಯದಿಂದ, ಅಂದರೆ ಒಂದಿಷ್ಟುಗಳಿಗೆ ಸಾಧನದಿಂದ ಹರಿಯ ತೃಪ್ತಿ, ಆ ತೃಪ್ತಿ ನಮಗೆ ತೃಪ್ತಿ ಆಗಲ್ಲ. ಭಗವಂತ ಅವನೇ ಎಷ್ಟು ನಾವು ತಿಳಿತಾ ಹೋದರೂ ಇನ್ನೂ ನಮಗೆ ಬೇಕು ಅಂತ ಸಾಧನೆ ಮಾಡಿ ಆ ಒಂದು ಕ್ಷಣಕ್ಕೆ ಅಷ್ಟು ವೈರಾಗ್ಯದಿಂದ ಮುಕ್ತನಾಗುವ. ಎಷ್ಟು ಆ ವೈರಾಗ್ಯ ಬಂದು ಅದಕ್ಕೆ ಭಗವಂತನ ಮುಂದೆ ನಾವು ಏನು ಕೇಳಬೇಕು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರೇ ಕೇಳಬೇಕು. ಇನ್ನೇನು ಕೇಳಲಿಕ್ಕೆ ಹೋಗಬಾರ್ದು. ಅದು ಬೇಕು ಇದು ಬೇಕು ಏನು ಕೇಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವನಿಗೆ ಗೊತ್ತು ಏನು ಕೊಡಬೇಕು ಅಂತ. ನೋಡಿ, ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಗಳಿಗೆ ಕೂಡ ನೀವು ಸಾಧನ ಮಾಡಿದ್ರೆ ಭಗವಂತ ಮುಕ್ತಿಯನ್ನು ಕೊಡ್ತಾನೆ. ಹಾಗೆ ಕಟ್ಟುವಾಂಗ ರಾಜನು ನಷ್ಟಾಯಸ್ಸು ತಿಳಿದು 2 ಗಳಿಗೆ ವಿಷಯ ಬಿಟ್ಟು ಹರಿಯ ನೈದಿದ. ದೇವತೆಗಳು ಮತ್ತು ಅಸುರರ ಮಧ್ಯೆ ಘೋರವಾದಂಥ ಒಂದು ಯುದ್ಧ ನಡೀತಾ ಇರುತ್ತೆ. ಅಲ್ಲಿ ದೇವತೆಗಳು ಒಂದು ಸೋಲುವ ಒಂದು ಪರಿಸ್ಥಿತಿ ಬಂದಾಗ ಇಕ್ಷ್ವಾಕು ಒಂದು ವಂಶದ ರಾಜ, ಇವನು ಆ ವಂಶದ ರಾಜ ಕಟ್ವಾಂಗ ರಾಜ, ಬಹಳ ಬಲಿಷ್ಠವಾದಂಥ ರಾಜ, ಶ್ರೇಷ್ಠವಾದಂಥ ರಾಜ. ಅಂಥ ರಾಜನಿಗೆ ಬಂದು ದೇವತೆಗಳು ಕೇಳ್ಕೊಳ್ತಾರೆ, ನಮ್ಮ ಪರವಾಗಿ ಯುದ್ಧ ಮಾಡ್ತೀಯಾ ಅಂತ. ಆ ದೇವತೆಗಳ ಪರವಾಗಿ ಹೋಗಿ ಆ ಯುದ್ಧವನ್ನು ಮಾಡಿ ಗೆಲ್ತಾರೆ ದೇವತೆಗಳೆಲ್ಲ. ಆವಾಗ ದೇವತೆಗಳು ವರವನ್ನು ಕೊಡ್ತೀವಿ, ನೀನು ಏನು ಕೇಳ್ತೀಯ ವರವನ್ನು ಕೊಡ್ತೀನಿ ಅಂತ ಕೇಳ್ತಾರೆ ದೇವತೆಗಳು. ಆವಾಗ ಕಟ್ವಾಂಗ ರಾಜ ಹೇಳ್ತಾನೆ, ನನ್ನ ಆಯಸ್ಸು ಎಷ್ಟಿದೆ ಹೇಳಿ ಅಂತ ಹೇಳಿದ್ರೆ, ನಿನ್ನ ಆಯಸ್ಸು ಒಂದು ಗಳಿಗೆ ಅಂದರೆ 1 ಮುಹೂರ್ತ ಅಷ್ಟೇ ಇರೋದು ಅಂತ ಹೇಳ್ತಾರೆ. ಇಲ್ಲಿ 1 ಮುಹೂರ್ತ ಅಂದರೆ 48 ನಿಮಿಷ ಅಷ್ಟೇ. ಕಟ್ವಾಂಗರಾಯನ ನಷ್ಟ ಆಯಸ್ಸು ತಿಳಿದು 2 ಗಳಿಗೆ, 1 ಗಳಿಗೆ ಕೂಡ ಒಂದು ಸಣ್ಣ 2 ಗಳಿಗೆ ವಿಷಯ ಬಿಟ್ಟು, 1 ಗಳಿಗೆ ಅಂದರೆ 24 ನಿಮಿಷ ಅನ್ಸುತ್ತೆ, 2 ಗಳಿಗೆ ಅಂದರೆ 48 ನಿಮಿಷ. ಹಾಗೆ ಅದು
ಒಂದು ಮುಹೂರ್ತ ಅಂತ ತಗೊಳ್ಳಿ. ಆ ಒಂದು ಮುಹೂರ್ತ ಕಾಲದಲ್ಲಿ ಆ ಭಗವಂತನ ಸ್ಮರಣೆ ಎಲ್ಲವನ್ನು ಬಿಟ್ಟು, ಅಂದರೆ ವಿಷಯ ಬಿಟ್ಟು, ಈ ಲೌಕಿಕವಾದಂಥ ಎಲ್ಲ ವಿಷಯಗಳನ್ನು ಬಿಟ್ಟು, ರಾಜ್ಯದ ಒಂದು ಎಲ್ಲ ವಿಷಯಗಳನ್ನು ಬಿಟ್ಟು ಭಗವಂತನ ಪಾದದಲ್ಲಿ ಸ್ಮರಣೆಯನ್ನು ಇಟ್ಟು ಅವನು ಖಟ್ವಾಂಗ ರಾಜ ಮೋಕ್ಷವನ್ನು ಪಡಿತಾನೆ. ಹಾಗೆ ರಾಯ ನಿನಗೆ ಸಪ್ತ ದಿನದ ಕ್ಲುಪ್ತ ಆಯುಸ್ಸು ಉಂಟು. 12ನೇ ನುಡಿ. ನಿನಗೆ ರಾಯ ಅಂದರೆ ಪರೀಕ್ಷಿತ್ ರಾಜಂಗೆ ಶುಕಮುನಿಗಳು ಹೇಳ್ತಾ ಇದ್ದಾರೆ, ನೋಡು ಖಟ್ವಾಂಗ ರಾಜ ಅವನು 2 ಗಳಿಗೆಯಲ್ಲಿ ಸಾಧನೆಯನ್ನು ಮಾಡ್ಕೊಂಬಿಟ್ಟ. ಹಾಗೆ ನಿನಗೆ 7 ದಿನದ ಆಯಸ್ಸು ಉಂಟು. 7 ದಿನ ನಿನಗಿನ್ನೂ ನಿನ್ನ ಕೈಯಲ್ಲಿದೆ. ಕ್ಲುಪ್ತ ಆಯಸ್ಸು ಉಂಟು. ಮುಕ್ತಿ ಪಥಕ್ಕೆ ಸಾಧನಾಗೋದೇನು ಮಾಡಿಕೋ. ನೀನು ಮುಕ್ತಿಗೆ ಸಾಧನೆ ಆಗೋ ಅಂಥದ್ದು ಏನಾದರೂ ಮಾಡ್ಕೋ, ಒಳ್ಳೆಯ ಭಗವಂತನ ಕಥಾಶ್ರವಣವನ್ನು ಮಾಡು ಅಂತ ಹೇಳಿ ಶುಕಮುನಿಗಳು ಹೇಳ್ತಾ ಇದ್ದಾರೆ ಪರೀಕ್ಷಿತ ರಾಜಂಗೆ. ಅಂತ್ಯಕಾಲ ತಿಳಿದು ದೇಹಾಂತಕ್ಕೆ ನೀನಂಜದೆ, ವೈರಾಗ್ಯ ಶಾಸ್ತ್ರ ವಿಷಯದಿಂದ ಹರಿಯ ಸಂಘ ಐದಿಸು. ಅಂತ್ಯಕಾಲ ಬಂದಿದೆ. ಇವಾಗ ಸಾವು ಅಂದರೆ ಎಲ್ಲರಿಗೂ ಭಯ. ಆ ಭಯ ಪಡಬೇಡ ಅಂತ ಶುಕಮುನಿಗೆ ಹೇಳ್ತಾ ಇದ್ದಾರೆ. ದೇಹ ಅಂತಕ್ಕೆ ನೀನು ಅಂಜದೆ, ಆ ದೇಹ ನಾಶ ಆಗ್ತದೆ ಅಂತ ಹೆದರಬೇಡ ನೀನು. ಅಂತ್ಯಕಾಲ ನೋಡಿ, ಕೆಲವ್ರಿಗೆ ಇದು ನಮ್ಮ ಅಂತ್ಯ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ಈ ಅಂತ್ಯಕಾಲ ಬಂದಿದೆ ಅಂತ ಒಂದು ಅರಿವಿದ್ರೆ ಅಂತಹ ಒಂದು ಅರಿವನ್ನು ದೇವರು ಕೊಟ್ಟಿದ್ದಾನೆ ಪರೀಕ್ಷಿತ ರಾಜಂಗೆ. ನಿಂಗೆ ಇಂಥ ದಿನ ಇಷ್ಟು ದಿನದಲ್ಲಿ ನಿಂಗೆ ಸಾವು ಬರುತ್ತೆ ಅಂತ. ಹಾಗೆ ಅಂತ್ಯಕಾಲ ತಿಳಿದು ನೀನು ದೇಹ ಅಂತ ನೀನು ಅಂಜದೆ, ವೈರಾಗ್ಯ ಶಾಸ್ತ್ರ ವಿಷಯದಿಂದ ಹರಿಯ ಸಂಘ ಐದಿಸು. ವೈರಾಗ್ಯದಿಂದ ಜ್ಞಾನ, ಭಕ್ತಿ, ವೈರಾಗ್ಯ ಈ 3ರಿಂದ ಹರಿಯ ಸಂಘ ಐದಿಸು. ಹರಿಯ ಸಂಘವನ್ನು, ಆ ಹರಿಯ ಸಂಘವನ್ನು ನೀನು ಪಡಿ ಅಂತ ಹೇಳಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಹಾಗೆ 13ನೇ ನುಡಿ. ಸನ್ಯಾಸ ಧರ್ಮದಿಂದ ಚೆನ್ನಾಗಿ ಧೀರನಾಗಿ ಪುಣ್ಯ ಜಲದ ತೀರದಲ್ಲಿ ಪೂತ ದೇಹವು ಏಕಾಂತದಲ್ಲಿ ಏಕಾಸನವು ನೇಮಿಸಿ ಏಕಚಿತ್ತನಾಗಿ ಏಕ ಭಕ್ತಿಯಿಂದಲಿ. ಇಲ್ಲಿ ಸನ್ಯಾಸ ಧರ್ಮ ಅಂದರೆ ಸನ್ಯಾಸ ಅಂತ ಹೇಳಿ ಸಮ್ಯಕ್ ನಾಸ ಅಂತ ಹೇಳ್ತಾರೆ. ಅಂದರೆ ಭಗವಂತನಲ್ಲಿ ನಮ್ಮನ್ನೆಲ್ಲ ನಮ್ಮ ಮನಸ್ಸನ್ನು ಭಗವಂತನಲ್ಲೇ ಇಡೋದು ಸನ್ಯಾಸ ಅಂತ ಹೇಳಿ ಸಮ್ಯಕ್ ನಾಸ ಅಂತ ಹೇಳ್ತಾರೆ. ಭಗವಂತನಲ್ಲೇ ಸದಾಕಾಲ ನಮ್ಮ ಮನಸ್ಸನ್ನು ಇಡೋದು, ಅದಕ್ಕೆ ಸನ್ಯಾಸ ಧರ್ಮದಿಂದ. ನೀನು ನಿನ್ನ ಇರೋ ಇಷ್ಟು 7 ದಿನ ಕಾಲ, 7 ದಿನದ ಕಾಲ ಸನ್ಯಾಸ ಧರ್ಮದಿಂದ ನೀನು ಚೆನ್ನಾಗಿ ಧೀರನಾಗಿ ಅಂತ ಹೇಳಿದ್ರೆ ಚೆನ್ನಾಗಿ ಒಂದು ಆ ಭಗವಂತನಲ್ಲಿ ಆ ಒಂದು ಆಸಕ್ತಿಯನ್ನು, ಭಗವಂತನಲ್ಲಿ ನಿನ್ನ ಮನಸ್ಸನ್ನು ಧೀರವಾಗಿ ಚೆನ್ನಾಗಿ ಅಂದರೆ ದೃಢವಾಗಿ ಅಂದರೆ ಸ್ಥಿರವಾಗಿ, ಆ ಸ್ಥಿರವಾಗಿ ಮನಸ್ಸು ಧೀರವಾಗಿ ಇಡೋದು ಅಂದರೆ ಧೀರ ಅಂತ ಹೇಳಿದ್ರೆ ಧೀರನಾಗಿ ಅಂದರೆ ಸ್ಥಿರವಾಗಿ ಆ ಭಗವಂತನೆಲ್ಲ ಇಟ್ಟು ಪುಣ್ಯ ಜಲದ ತೀರದಲ್ಲಿ, ಪುಣ್ಯ ಜಲ ಅಂದರೆ ಗಂಗಾ ತೀರದಲ್ಲಿ ಪೂತ ದೇಹವು ಅಂದರೆ ನಿನ್ನ ಪೂತ ಅಂದರೆ ಪೂತಾತ್ಮ ಅಂತ ಭಗವಂತನಿಗೆ ಕರೀತಾರಲ್ಲ, ನಿನ್ನ ದೇಹವನ್ನು ಶುದ್ಧವನ್ನು ಮಾಡಿಕೊಂಡು ಉಪವಾಸವಾಗಿ ಒಂದು ಏಕಾಂತದಲ್ಲಿ ಕೂತು ಅಲ್ಲಿ ಎಲ್ಲ ಋಷಿಮುನಿಗಳಿದ್ದಾರೆ, ಅಲ್ಲೆಲ್ಲ ಕೂತಿದ್ದಾರೆ, ಇಲ್ಲಿ ಶುಕಮುನಿಗಳು ಕೂತಿದ್ದಾರೆ ಎದುರುಗಡೆ ಏಕಾಂತನಾಗಿ ಅಂದರೆ ನಿನ್ನ ಮನಸ್ಸನ್ನು ಭಗವಂತನಲ್ಲೇ ಏಕಾಂತವಾಗಿ ಗೊಳಿಸುವಂತ. ಇವಾಗ ನಾ ಹೇಳ್ತಾ ಇರೋದು ಕೇಳುವಾಗ ಏಕಾಂತವಾಗಿ ಆ ಭಗವಂತನ ಚಿಂತನೆಯನ್ನು ಮಾಡುವಂತ. ಏಕಾಸನವು ನೇಮಿಸಿ, ಎಲ್ಲ ಒಂದು ಆಸನವನ್ನು ನೇಮಿಸಿ ಅಂದರೆ ಪದ್ಮಾಸನವೋ ಇಲ್ಲ ವಜ್ರಾಸನವೋ ಒಂದು ಸಿದ್ಧಾಸನವೋ ಒಂದು ಒಳ್ಳೆ ಆಸನದಿಂದ ಆ ಭಗವಂತನನ್ನು, ಇವಾಗ ಒಂದು ಯಾವುದೇ ತಪಸ್ಸನ್ನು ಮಾಡಬೇಕಂದ್ರೆ ಆಸನ ಜಯ, ಶ್ವಾಸ ಜಯ, ಮತ್ತು ಸಂಘ ಜಯ, ಆಮೇಲೆ ಇಂದ್ರಿಯ ಜಯ, ಇದು ಇಂದ್ರಿಯ ನಿಗ್ರಹ ಜಯ, ಇದೆಲ್ಲವೂ ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶುಕಮುನಿಗಳು. ಏಕಾಂತದಲ್ಲಿ ಏಕಾಸನವು ನೇಮಿಸಿ ಏಕಚಿತ್ತನಾಗಿ ಏಕ ಭಕ್ತಿ ನಿಂದಲಿ ಅಂದ್ರೆ ಏಕ ಅಂದರೆ ಭಗವಂತನೇ ಅವನು ಏಕಮೇವ ದ್ವಿತೀಯ, ಅವನೊಬ್ಬನೇ, ಅವನು ಬೇರೆ ಯಾರೂ ಇಲ್ಲ, ಅವನೊಬ್ಬನೇ ಇರೋ ಅಂಥ ಒಂದು ಭಗವಂತನಲ್ಲಿ ನೀನು ಅದಕ್ಕೆ ಏಕಾಂತದಲ್ಲಿ ಏಕಾಸನವು ನೇಮಿಸಿ ಏಕಚಿತ್ತನಾಗಿ ಆ ಭಗವಂತನಲ್ಲೇ ನಿನ್ನ ಚಿತ್ತವನ್ನು ಇಟ್ಟು ಆ ಭಗವಂತನಲ್ಲಿ ಏಕಭಕ್ತಿಯಿಂದ ಆ ಭಕ್ತಿಯಿಂದ ಅವನಲ್ಲೇ ಭಕ್ತಿಯನ್ನು ನೀನು ನಿನ್ನ ಮನಸ್ಸನ್ನು ನಿನ್ನ ಭಕ್ತಿಯಲ್ಲಿ ನೀನು ಅವನನ್ನು ಚಿಂತನೆಯನ್ನು ಮಾಡ್ತಾ ಇರು ಅಂತ ಹೇಳಿ ಶುಕಮುನಿಗಳು ಹೇಳ್ತಾರೆ. ಹೀಗೆ ಆ ಭಗವಂತನಲ್ಲಿ ನಮ್ಮ ಎಲ್ಲವೂ ಅಂದರೆ ಎಲ್ಲ ಪಂಚಾಂಗ, ನಮ್ಮ ಮನಸ್ಸು ಏನು ಹೇಳೋದು, ಮನಸ್ಸು ಬುದ್ಧಿ ಚಿತ್ತ ಎಲ್ಲವೂ ಅವನಲ್ಲಿ
ಅರ್ಪಣೆಯನ್ನು ಮಾಡಿಬಿಡು ಅವನಿಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರವಣಜನ್ಯ ಜ್ಞಾನದಿಂದ ಶುದ್ಧವಾದ ಮನಸ್ಸನ್ನು ವಿಷಯಗಳಿಗೆ ಎರಗದೆ ಇಂದ್ರಿಯ ನಿಗ್ರಹಿಸಿ. ನೋಡಿ, ಶ್ವಾಸ ಜಯ, ಆಸನ ಜಯ ಮತ್ತು ಇಂದ್ರಿಯ ಜಯ. ಇದು ಇಂದ್ರಿಯವನ್ನು ನಿಗ್ರಹಿಸಿ ಆ ಶ್ರವಣ ಮಾಡ್ತಾ ಆ ಜ್ಞಾನದಿಂದ ಶುದ್ಧವಾದ ಮನಸ್ಸನ್ನು ವಿಷಯಗಳಿಗೆ ಎರಗದೆ ಇಂದ್ರಿಯ ನಿಗ್ರಹಿಸಿ. ಇದು ಹೇಗೆ ಮಾಡ್ತೀರಾ ಅಂದರೆ, ನಾವು ಕೃಷ್ಣ ಜಪ ಮಾಡ್ತೀವಲ್ಲ, ಆ ಕೃಷ್ಣಾಯ ನಮಃ ಅಂತ ಹೇಳ್ತಾ ಇರಬೇಕು, ನಮ್ಮ ಮನಸ್ಸಲ್ಲಿ, ನಮ್ಮ ಬಾಯಲ್ಲಿ ಬರ್ತಾ ಇರಬೇಕು. ಆದರೆ ಆ ಮನಸ್ಸು ಕೃಷ್ಣನ ಲೀಲೆಗಳಲ್ಲಿ, ಕೃಷ್ಣನ ಗುಣಗಳಲ್ಲಿ, ಕೃಷ್ಣನ ಯಾವ ರೀತಿ ಕೃಷ್ಣ ರಕ್ಷಣೆಯನ್ನು ಮಾಡ್ದ, ಇದೆಲ್ಲ ಅವನ ಒಂದು ಎಲ್ಲ ಕಥಾ ಶ್ರವಣ ಮಾಡಿರ್ತೀವಲ್ಲ, ಇದೆಲ್ಲ ನಮ್ಮ ಮನಸ್ಸಿಗೆ ಬರ್ತಾ ಇರಬೇಕು. ಆಮೇಲೆ ಒಂದು ಒಳ್ಳೆಯ ಆಸನದಿಂದ ಕದಲ್ದೆ ಒಂದು ಸ್ಥಿರವಾದ ಒಂದು ಆಸನದಲ್ಲಿ ಕೂತಿರಬೇಕು. ಇಂದ್ರಿಯಗಳನ್ನೆಲ್ಲ, ಮನಸ್ಸು ಎಲ್ಲೆಲ್ಲೋ ಓಡ್ ಹೋಗ್ತಾ ಇರುತ್ತೆ, ಆ ಮನಸ್ಸನ್ನು ತಂದು ಕೃಷ್ಣನ ಪಾದದಲ್ಲಿ ನಿಲ್ಲಿಸ್ಬೇಕು. ಓಡ್ ಹೋಗುತ್ತೆ, ಮತ್ತೆ ತಂದು ನಿಲ್ಲಿಸ್ಬೇಕು, ಮತ್ತೆ ಎಲ್ಲೋ ಹೋಗುತ್ತೆ, ಮತ್ತೆ ಹಳೇದೆಲ್ಲ ನಮ್ಗೆ ಜ್ಞಾಪಿಸುತ್ತೆ. ಏನೇನೋ ನಮ್ಮ ಜೀವನದಲ್ಲಿ ನಡೆದಿರೋದು, ಮುಂದೆ ನಡೆಯೋದು, ಏನೇನೋ ಬರುತ್ತೆ ನಮ್ಮ ಮನಸ್ಸಿಗೆ. ಇದನ್ನೆಲ್ಲ ಬಿಟ್ಬಿಟ್ಟು ಮತ್ತೆ ಒಂದು ಏಕಾತ್ಮನಾಗಿ ಆ ಭಗವಂತ ಏಕಾತ್ಮನಾಗಿದ್ದಾನೆ, ಅವನಲ್ಲೇ ಮತ್ತೆ ಬಿಂಬನಾಗಿದ್ದಾನೆ, ಅವನಲ್ಲೇ ನಮ್ಮ ಮನಸ್ಸನ್ನು ಇಟ್ಟು ನಾವು ಮತ್ತೆ ಚಿಂತನೆ ಮಾಡಬೇಕು. ಹೀಗೆ ಆ ಮನಸ್ಸನ್ನು ನಾವು ಶ್ರವಣ ಮಾಡಿರುವಂಥ ಜ್ಞಾನದಿಂದ ಶುದ್ಧವಾದ ಮನಸ್ಸನ್ನು ಮಾಡಿಕೊಂಡು ವಿಷಯಗಳಿಗೆ ಎರಗದೆ ಇಂದ್ರಿಯ ನಿಗ್ರಹಿಸಿ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಗಂಗಾಜಲ ನಮ್ಮ ತಲೆಯ ಮೇಲಿಂದ ಹೋದ ಹಾಗೆ ನಮಗೆ ಒಂದು ಅನುಭವ ಆಗತ್ತಂತೆ. ನಮ್ಮ ಮನಸ್ಸು ಶುದ್ಧ ಆದಾಗ ನೀವು ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ಳಿ. ನೀವು ಗಂಗೆಯನ್ನು, ನನಗಾಗಿದೆ, ಅದರಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ, ಜಪ ಮಾಡುವಾಗ, ಕೃಷ್ಣ ಜಪ ಮಾಡುವಾಗ ನೀವು ಉಡುಪಿಯಲ್ಲಿ ಇರುವಂಥ ಆ ಒಂದು ಗಂಗೆಯನ್ನು ನೆನೆಸ್ಕೊಳ್ಳಿ, ಇಲ್ಲ ಧವಳ ಗಂಗೆಯನ್ನು ನೆನೆಸ್ಕೊಳ್ಳಿ. ನಿಮ್ಗೆ ಅದು ಅನುಭವ ಆಗುತ್ತೆ, ಗೊತ್ತಾ, ಹೇಗೆ ಭಗವಂತನಿಗೆ ಅಭಿಷೇಕ ಆಗ್ತಾ ಇದೆ, ನನ್ನಲ್ಲಿರೋ ಭಗವಂತನಿಗೆ ಅಭಿಷೇಕ ಆಗ್ತಾ ಇದೆ ಅಂತ ನೀವು ಜಪ ಮಾಡ್ತಾ ಇದ್ರೆ, ಆ ಒಂದು ಭಕ್ತಿ ಪರವಶವಾಗಿ ಜಪವನ್ನು ಮಾಡ್ತಾ ಇರುವಾಗ ಈ ಅನುಭವ ನಿಮಗೆ ಆಗುತ್ತೆ. ಆಗ ನಿಮ್ಮ ಪಾಪಗಳೆಲ್ಲ ನಾಶ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ರೀತಿ ನಿಮ್ಗೆ ಅನುಭವಗಳು ಬರುತ್ತೆ. ಅವನಲ್ಲಿ ನೀವು ಮನಸ್ಸಿಟ್ಟಾಗ ನಿಮ್ಗೆ ಆ ಅನುಭವಗಳು ಬರುತ್ತೆ. ಹಾಗೆ ಶ್ರವಣಜನ್ಯ, ಆ ಶ್ರವಣವನ್ನು ಮಾಡ್ತಾ ಜ್ಞಾನದಿಂದ ಶುದ್ಧ ಮನಸ್ಸನ್ನು ಇಟ್ಟು ಆಚೆ ವಿಷಯಗಳಿಗೆಲ್ಲ ಹೋಗದೆ ಇಂದ್ರಿಯ ನಿಗ್ರಹಿಸಿ ಬಾಹ್ಯ ವಿಷಯದಿಂದ ಬಹು ಚಂಚಲವಾದ ಮನಸ್ಸನ್ನು ದೇಹವಾದರೂ ಹರಿಯ ಅಂಗದಲ್ಲಿಡಬೇಕು. ಅದನ್ನೇ ಹೇಳಿದ್ ನಾನೀಗ. ಆ ಪಾದದಲ್ಲಿ ಇಟ್ಟು ಒಂದು ಅಂಗದಲ್ಲಿ ನಿಮಗೆ ಎಲ್ಲ ನಾವು ಒಟ್ಟಿಗೆ ನಾವು ಚಿಂತನೆ ಮಾಡೋಕ್ಕಾಗೋದಿಲ್ಲ. ನೋಡಿ, ಭಗವಂತನ ಪಾದ ಶುದ್ಧವಾದಂಥ ಪಾದ, ದೋಷ ದೂರವಾಗಿ ಭಗವಂತ ಇದ್ದಾನೆ. ಅಂಥ ನಿರ್ಮಲವಾದಂತಹ ಪಾದವನ್ನು, ಆ ಕಮಲದಂತಹ ಪಾದವನ್ನು ಸ್ಮರಣೆ ಮಾಡಬೇಕು. ಅವನ ಹೀಗೆ ಒಂದೊಂದು ಅಂಗದಿಂದ ಅದಕ್ಕೆ ಹೇಳೋದು, ನಮ್ಮನೇಲಿ ಒಂದೇ ಒಂದು ಹರಿಪಾದ ಯಾಕಿರುತ್ತೆ ಹೇಳಿ? ಹರಿಪಾದ ನಾವು ಒಂದೇ ತಾನೇ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಮಗೆ ಒಂದು ಪಾದದ ಚಿಂತನೆ ಮಾಡಿದ್ರೂ ಸಾಕು, ಆ ಭಗವಂತ ಮುಕ್ತಿಯನ್ನು ಕೊಡ್ತಾನೆ. ನಮ್ಗೆ ಅಷ್ಟು ಶಕ್ತಿ ನಮ್ಗೆ ಇಲ್ಲ. ಇಡೀ ಅಂಗವನ್ನು ಚಿಂತನೆ ಮಾಡೋ ಶಕ್ತಿ ನಮಗೆ ಭಗವಂತನೇ ಕೊಡಬೇಕು. ಆ ಥರ ಎಲ್ಲರಿಗೂ ಇರೋದಿಲ್ಲ. ಹಾಗೆ ಹರಿಯ ಅಂಗಗಳ ಒಳಗೆ ಒಂದಂಗ ಧ್ಯಾನ ಮಾಡಬೇಕು, ಅನ್ಯ ಮನಸ್ಕನಾಗದೆ ನಿಶ್ಚಿಂತಿಲಿರಬೇಕು. ಯಾವ ವಿಷಯ ಏನೇ ಕಷ್ಟ ಬಂದರೂ ಭಗವಂತ ನೋಡ್ಕೊಳ್ತಾನೆ ಅನ್ನೋ ಆ ನಂಬಿಕೆ ನಮಗೆ ಬರಬೇಕು, ದೃಢವಾಗಬೇಕು. ಅದು ಭಕ್ತಿ ಶ್ರವಣದಿಂದ, ಜ್ಞಾನದಿಂದ ದೃಢವಾಗ್ತಾ ಬರುತ್ತೆ. ಹಾಗೆ ಆ ಒಂದಂಗವನ್ನು ಚಿಂತನೆ ಧ್ಯಾನ ಮಾಡಬೇಕು. ಮತ್ತು ಮನಸ್ಸು ವಿಷಯ ಪಾದದಲ್ಲಿ, ವಿಷ್ಣು ಪಾದದಲ್ಲಿ, ಮನಸ್ಸು ವಿಷ್ಣು ಪಾದದಲ್ಲಿ ನಿಲ್ಲಿಸಿ ಶ್ವಾಸ ನಿಗ್ರಹಿಸಿ ಶ್ರೀಕಾರ ಬ್ರಹ್ಮ ವೇದ್ಯನೊಳಗೆ ನಮಿಸಿ. ಭಗವಂತನನ್ನ ಆ ಶ್ರೀಕಾರದಲ್ಲಿ, ಬ್ರಹ್ಮ ಅಂದರೆ ಸಾಕ್ಷಾತ್ ಭಗವಂತಾನೆ, ಅವನಲ್ಲೇ ನಾವು ಮನಸ್ಸನ್ನು ಇಟ್ಟು ಆ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮನಸ್ಸಲ್ಲಿ ಎಲ್ಲವೂ ಅವನಿಗೆ ಅರ್ಪಣೆಯನ್ನು ಮಾಡಿ, ನಮಿಸಿ ಅಂದರೆ ಎಲ್ಲವೂ ಅವನಿಗೆ ಅರ್ಪಣೆಯನ್ನು ಮಾಡಿ ಅವನನ್ನು ಚಿಂತಿಸ್ಬೇಕಂತೆ. ಮನಸ್ಸಿನಲ್ಲಿ ವಿಷ್ಣು ಪಾದದಲ್ಲಿ ನಿಲ್ಲಿಸ್ಬೇಕಂತೆ. ಶ್ವಾಸ ನಿಗ್ರಹ ಅಂದರೆ ಅದೇ ಮೊದಲು ಫಸ್ಟ್ ಥಿಂಗ್ ಇಸ್ ಪ್ರಾಣಾಯಾಮ. ಫಸ್ಟು ಆಸನ ಜಯ, ಮತ್ತು ಶ್ವಾಸ ಜಯ, ಮತ್ತು ಸಂಘ ಜಯ, ಮತ್ತು ನಿಮಗೆ ಇಂದ್ರಿಯ ಜಯ. ಇದೆಲ್ಲ ಮಾಡ್ತಾ ಬಂದರೆ ಭಗವಂತನಲ್ಲಿ ಆ ಪಾದವನ್ನು ನಿಲ್ಲುತ್ತೆ. ಭಕ್ತಿ, ಜ್ಞಾನ, ಶ್ರವಣ ಇದೆಲ್ಲ ಮಾಡೋದ್ರಿಂದ ಜ್ಞಾನದಿಂದ
ಭಕ್ತಿ ಬಂದು ಭಕ್ತಿಯಿಂದ ನಮಗೆ ಭಗವಂತನ ಧ್ಯಾನ ಮಾಡಲಿಕ್ಕೆ ಇದೆಲ್ಲ ಒಂದು ಹಾದಿ ಆಗ್ತಾ ಹೋಗುತ್ತೆ. ಹಾಗೆ ಎಂಥ ವಿಷ್ಣು ಪಾದದಲ್ಲಿ ಮನಸ್ಸು ನಿಲ್ಲುವುದು, ಆಶಂಸಿ 15ನೇದು, ಮನಸ್ಸು ವಿಷ್ಣು ಪಾದದಲ್ಲಿ ನಿಲ್ಲಿಸಿ ಶ್ವಾಸ ನಿಗ್ರಹಿಸಿ ಶ್ರೀಕಾರ ಬ್ರಹ್ಮ ವೇದ್ಯನೊಳಗೆ ನಮಿಸಿ. ಶ್ರೀಕಾರ ಬ್ರಹ್ಮನೊಳಗೆ ಎಲ್ಲವನ್ನು ಅರ್ಪಣೆಯನ್ನು ಮಾಡಿ ಅವನ ಪಾದದ ಚಿಂತನೆಯನ್ನು ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ವಾದಿರಾಜರಲ್ಲಿ. ಹಾಗೆ ಹಿಂಗೆ ಹೇಳಲು ಶುಕನು ಮಾತು ಕೇಳಿ ರಾಯನು ಮತ್ತೆ ಪ್ರಶ್ನೆ ಮಾಡಿದ ಉತ್ತರವನು. ಎಂಥ ವಿಷ್ಣು ಪಾದದಲ್ಲಿ ಮನಸ್ಸು ನಿಲ್ಲುವುದೋ ಧ್ಯಾನವಾದರೂ ಹ್ಯಾಂಗೆ ಮಾಡಬೇಕಾದದ್ದು. ಹೇಗೆ ಧ್ಯಾನ ಮಾಡಬೇಕು, ನಮ್ಗೆ ಆ ಧ್ಯಾನ ಮಾಡ್ಲಿಕ್ಕೆ ಯಾರು ವಸ್ತು ಅಂತ ತಿಳಿಸ್ಕೊಟ್ರು ನಮಗೆ ವಾದಿರಾಜರು ಇದರಲ್ಲಿ. ಭಗವಂತನೇ ಧ್ಯಾನಕ್ಕೆ ವಸ್ತು ಅಂತ. ಹಾಗೆ ಎಂಥ ವಿಷ್ಣು ಪಾದದಲ್ಲಿ, ಯಾವ ಥರ ವಿಷ್ಣು ಪಾದ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಆ ಭಗವಂತನ ವಿಷ್ಣು ಪಾದದಲ್ಲಿ ಮನಸ್ಸು ಬರಬೇಕಂದ್ರೆ, ಆ ಧ್ಯಾನ ಮಾಡಬೇಕಾದ್ರೆ ಹೇಗಾಗತ್ತೆ ನಮಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ರಾಯ ಕೇಳ್ತಾನೆ, ಅಂದರೆ ಪರೀಕ್ಷಿತ ರಾಜ ಶುಕಮುನಿಗೆ ಕೇಳ್ತಾನೆ, ಎಂಥ ವಿಷ್ಣು ಪಾದದಲ್ಲಿ, ಆ ವಿಷ್ಣು ಪಾದ ಹೇಗಿದೆ ತಿಳಿಸಿ, ಆ ವಿಷ್ಣುವ ವಿರಾಟ್ ಮೂರ್ತಿಯ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿ, ಯಾವ್ಯಾವ ಲೋಕಗಳಿದೆ, ಹೇಗಿದ್ದಾನೆ ಭಗವಂತ ಅದನ್ನೆಲ್ಲ ತಿಳಿಸಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಈಗ ಹೇಳ್ತಾರೆ, ಈಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಂಥ ಭಗವತ್ ಕಥಾದಲ್ಲಿ ಮನಸ್ಸು ಸ್ವಸ್ಥ ನಿಲ್ಲುವುದು, ಇದಷ್ಟು ಹೇಳು ಎಂದು ರಾಯ ಪ್ರಶ್ನೆ ಮಾಡಿದ. ಅದನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ, ಯಾವ ರೀತಿ ಯಾವ ಕಥೆಯನ್ನು ಕೇಳೋದ್ರಿಂದ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ, ಅಂಥ ಒಂದು ಕಥೆಯನ್ನು ಹೇಳಿ ಅಂತ ಹೇಳಿ ಶುಕಮುನಿಗಳಿಗೆ ಮತ್ತೆ ಕೇಳ್ಕೊಳ್ತಾರೆ ಪರೀಕ್ಷಿತ ರಾಜ. ಆಗ ಪ್ರಶ್ನಾವಚನ ಕೇಳಿ ಶುಕನು ಬಹಳ ಸಂತೋಷದಿಂದ ಉತ್ತರವ ನೀಡಲು ಉದ್ಯುಕ್ತನಾದನು. ಮತ್ತೆ ಅದನ್ನು ಹೇಳಲಿಕ್ಕಾಗಿ ಬಹಳ ಒಂದು ಆಸೆಯಿಂದ, ಯಾರಾದರೂ ಪ್ರಶ್ನೆ ಮಾಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಜ್ಞಾನ ಇರೋರಿಗೆ, ನಮ್ಮ ಗುರುಗಳಿಗೆಲ್ಲ ನಾವು ಪ್ರಶ್ನೆ ಕೇಳಿದ್ರೆ ಎಷ್ಟು ಖುಷಿ ಪಡ್ತಾರಲ್ವಾ. ಎಂಥ ಒಂದು ನಗು ಬರುತ್ತೆ. ನಾನು ಯಾವಾಗೂ ನೋಡ್ತೀನಿ, ನಮ್ಮ ಗುರುಗಳನ್ನ ನೋಡಿದಾಗ, ಮೊನ್ನೆ ಹೋಗಿದ್ದೆ ವಿದ್ಯಾಪೀಠಕ್ಕೆ ಧ್ಯಾನಕ್ಕೆ ಹೋದಾಗ ಅವ್ರು ನೋಡಿದ ತಕ್ಷಣ, ಅವ್ರು ನನ್ನ ನೋಡಿದ ತಕ್ಷಣ ನನ್ನ ಕೈಯನ್ನು ನನಗೆ ಕೈಯಿಂದ ನನ್ನನ್ನು ತಟ್ಟಿ ಒಂದು ನಗು ಮುಖ ಬರುತ್ತೆ ಅವ್ರಿಗೆ, ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ. ಅಷ್ಟು ಅವ್ರಿಗೆ ಒಂದು ಸಂತೋಷದಿಂದ ಅಂಥ ಶುಕಮುನಿಗಳು, ಜ್ಞಾನಿಗಳು. ಹಾಗೆ ಖಟ್ವಾಂಗ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ ತಕ್ಷಣ ಖುಷಿಯಾಗೋಗುತ್ತೆ. ಅಷ್ಟು ಹೇಳಬೇಕು ಕೇಳಿದ ತಕ್ಷಣ ಹೇಳಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಅವ್ರಿಗೆ. ಹಾಗೆ ಆಸನ ಶ್ವಾಸ ಜಯ ವಿಷಯ ಇಂದ್ರಿಯ ಜಯಗಳಿಗೆ, ಆಸನ ಜಯ, ಶ್ವಾಸ ಜಯ ಅಥವಾ ಇಂದ್ರಿಯ ಜಯಗಳಿಗೆ ಸ್ಥೂಲ ಭಗವದ್ ರೂಪದಲ್ಲಿ ಮನಸ್ಸು ನಿಲ್ಲೋದು. ಇಲ್ಲಿ ಸ್ಥೂಲ ಭಗವದ್ ರೂಪ ಅಂತ ಹೇಳಿದ್ರೆ ಈ ಬ್ರಹ್ಮಾಂಡವೇ ಒಂದು ಸ್ಥೂಲ ರೂಪನಾಗಿ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥೂಲಕ್ಕಿಂತ ಸ್ಥೂಲ ಬ್ರಹ್ಮಾಂಡ ಶರೀರವು ಶೀಲ ಪ್ರತಿಮೆಯಂತೆ ಹರಿಯ ಶರೀರವೆಂಬುದು. ನೋಡಿ, ಅದಕ್ಕೆ ಭಗವಂತನನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಬ್ರಹ್ಮಾಂಡವನ್ನು ನೋಡಿ ಅಂತ. ಯಾಕೆ ಈ ಥರ ಬ್ರಹ್ಮಾಂಡದ ಚಿಂತನೆ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ, ಒಂದು ನಿಮಿಷ ನೋಡಿ, ಶಿಲಾ ಪ್ರತಿಮೆಯಂತೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಶಿಲಾ ಪ್ರತಿಮೆಯಂತೆ ಹರಿಯ ಶರೀರವೆಂಬುದು ಅಂತ. ಈ ಬ್ರಹ್ಮಾಂಡವೇ ಒಂದು ಶಿಲಾ ಪ್ರತಿಮೆ ಆಗಿದೆ. ನಾವು ಯಾವುದೇ ಶಿಲಾ ಪ್ರತಿಮೆಯಲ್ಲಿ ನೋಡುವಾಗ ಫಸ್ಟ್ ನಮ್ಮ ಮನಸ್ಸಿಗೆ ಒಳಗಡೆ ಭಗವಂತನ ಚಿಂತನೆಯನ್ನು ನೋಡಬೇಕು. ಅಲ್ಲಿ ಆ ಶಿಲೆಯೇ ಭಗವಂತ ಅಂತ ಯೋಚನೆ ಮಾಡಬಾರ್ದು. ಆ ಶಿಲೆ ಒಳಗೆ ಭಗವಂತ ನಿಂತಿದ್ದಾನೆ ಅನ್ನೋ ನಮಗೆ ಚಿಂತನೆ ಬರಬೇಕು. ಅದಕ್ಕೆ ಹೇಳೋದು ಆ ಶಿಲಾ ಪ್ರತಿಮೆ ಅಂದರೆ ಈ ಬ್ರಹ್ಮಾಂಡದ ಒಳಗೂ ಹೊರಗೂ, ಆ ಜೀವರ ಒಳಗೂ ಹೊರಗೂ ತುಂಬಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಜೀವರ ಒಳಗೆ ತುಂಬಿರುವಂಥ ಭಗವಂತ. ಸ್ಥೂಲಕ್ಕಿಂತ ಸ್ಥೂಲ ಬ್ರಹ್ಮಾಂಡ ಶರೀರವು ಅಂದರೆ ಈ ನಮ್ಮ ಶರೀರ ಇದೆ ಅಲ್ಲ, ನಮ್ಮ ಶರೀರ ಕೂಡ ಬ್ರಹ್ಮಾಂಡ. ಪ್ರತಿಯೊಂದು ನದಿಗಳು, ಪ್ರತಿಯೊಂದು ಕ್ಷೇತ್ರಗಳು ಎಲ್ಲವೂ ನಮ್ಮ ಈ ಬ್ರಹ್ಮಾಂಡದಲ್ಲಿ ತುಂಬೋಗಿದೆ. ಅದರಿಂದ ಈ ಶರೀರವೇ ಒಂದು ಬ್ರಹ್ಮಾಂಡ, ಇದೊಂದೇ ಕ್ಷೇತ್ರಜ್ಞ. ಅದಕ್ಕೆ ಭಗವಂತ ಇಲ್ಲಿ ಬಿಂಬನಾಗಿ ನಿಂತಿದ್ದಾನೆ. ಅವನಿಗೆ ಕ್ಷೇತ್ರಜ್ಞ. ಈ ಶರೀರ ಒಂದು ಕ್ಷೇತ್ರ, ಈ ಶರೀರ ಒಂದು ರಥ ಆ ಭಗವಂತನಿಗೆ ಎಲ್ಲ ರೀತಿಯಾಗಿ. ಅದಕ್ಕೆ ಹೇಳೋದು, ದಾಸರು ಹಾಡನ್ನು ಮಾಡಿದಾರಲ್ಲ, ಏನು ಅಂತ ಹೇಳಿದ್ರೆ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಆ ಒಂದು
ಇಡೀ ಶರೀರವೇ ಒಂದು ರೀತಿಯಾದಂಥ ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು. ಹಾಗೆ ಈ ಸ್ಥೂಲಕ್ಕಿಂತ ಸ್ಥೂಲ ಬ್ರಹ್ಮಾಂಡ ಶರೀರವು ಶಿಲಾ ಪ್ರತಿಮೆಯಂತೆ ಹರಿಯ ಶರೀರವೆಂಬುದು ಅಂತ ಹೇಳಿ. ಇದು ಅರ್ಥ ಆಗಲಿಲ್ಲ ಗೊತ್ತಾ ನನಗೆ ಓದುವಾಗ, ಇದು ಹೇಗಿದು, ಏನು ಹೇಳ್ತಾ ಇದ್ದಾರೆ ಇವರು ಅಂತ. ಆಮೇಲೆ ನನಗೆ ಹರಿಕಥಾಂಸಾರ ನೋಡಿ, ನಿಜವಾಗ್ಲೂ ನಮ್ಗೆ ಹರಿಕಥಾಂಸಾರ ಎಷ್ಟು ಎಲ್ಲವೂ ಅದರಲ್ಲಿ ಜಗನ್ನಾಥ ದಾಸರು ತುಂಬಿದ್ದಾರೆ. ವಾದಿರಾಜರು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ವಾದಿರಾಜರು ಇದರಲ್ಲಿ ಹೇಳಿದ್ದಾರೆ. ಆ ರೀತಿ ಆ ಬ್ರಹ್ಮಾಂಡವನ್ನು ನೋಡಿ ಅಂತ ಹೇಳ್ತಾರೆ. ನೀವು ಭಗವಂತನನ್ನು ನೋಡ್ಬೇಕಂದ್ರೆ ಬ್ರಹ್ಮಾಂಡವನ್ನು ನೋಡಿ, ಆ ಬ್ರಹ್ಮಾಂಡದ ಒಳಗೂ ಹೊರಗೂ, ಜೀವರಲ್ಲಿ ಒಳಗೂ ಹೊರಗೂ ತುಂಬಿದ್ದಾನೆ ಭಗವಂತ. ಅದನ್ನೇ ಆ ಒಂದು ಚಿಂತನೆಯನ್ನ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಪಂಚಮಹಾಭೂತ ಮಹತ್ತತ್ವ ಅಹಂಕಾರ ತತ್ವ ವಿಕೃತವಾಗದ ದೇಹ ವಿರಾಟ ದೇಹವು. ನೋಡಿ ಎಲ್ಲದರಲ್ಲೂ ಆ ಇಡೀ ಬ್ರಹ್ಮಾಂಡ ಹೇಗಿದೆ, ಆ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಯಾವುದು? ಆಕಾಶ, ಗಾಳಿ, ಅಗ್ನಿ, ನೀರು, ಮಣ್ಣು. ಅದರಲ್ಲಿ ಪಂಚತತ್ವಗಳು ಅಂದರೆ ಯಾವುದು? ಅದರಲ್ಲಿ ಪಂಚ ತನ್ಮಾತ್ರಗಳು ಯಾವುದು? ಆಕಾಶಕ್ಕೆ ಶಬ್ದ, ಗಾಳಿಗೆ ಸ್ಪರ್ಶ, ಅಗ್ನಿಗೆ ರೂಪ, ನೀರಿಗೆ ರಸ, ಮತ್ತು ಮಣ್ಣಿಗೆ, ಭೂಮಿಗೆ ಗಂಧ. ಹೀಗೆ ಆ ತನ್ಮಾತ್ರಗಳು ತುಂಬಿದೆ. ಆ ಎಲ್ಲ ಬ್ರಹ್ಮಾಂಡದ ಒಂದು ಪಂಚಕರ್ಮೇಂದ್ರಗಳು, ಪಂಚಭೂತಗಳಲ್ಲಿ ಭಗವಂತ ತುಂಬಿದ್ದಾನೆ, ಒಳಗೂ ಹೊರಗೂ ತುಂಬಿದ್ದಾನೆ. ಹಾಗೆ ಮಹತ್ತತ್ವ, ಅಹಂಕಾರ ತತ್ವ. ಮಹತ್ತತ್ವದಲ್ಲಿ ಯಾರಿದ್ದಾರೆ? ಬ್ರಹ್ಮದೇವರು, ಅಲ್ಲೂ ಭಗವಂತ ಇದ್ದಾನೆ. ಅಹಂಕಾರ ತತ್ವದಲ್ಲಿ ರುದ್ರದೇವರು, ಆ ರುದ್ರದೇವರಲ್ಲೂ ಇದ್ದಾನೆ. ಎಲ್ಲದರಲ್ಲಿ ಮಹತ್ತತ್ವ, ಅಹಂಕಾರ ತತ್ವ, ವಿಕೃತವಾಗದ ದೇಹ, ವಿರಾಟ ದೇಹವು. ವಿಕೃತ ಅಂದರೆ ಇವಾಗ ನಮ್ಮಲ್ಲಿ ದೇಹಗಳು ಬದಲಾಗ್ತಾ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿರುವಾಗ ಒಂದು ರೀತಿ ಇರ್ತೀವಿ, ಆಮೇಲೆ ಇನ್ನೊಂದು ಥರ ಆಗ್ತೀವಿ, ಯೌವನದಲ್ಲಿ ಒಂದು ರೀತಿ ಆಗ್ತೀವಿ, ವಯಸ್ಸಾದ್ಮೇಲೆ ಹೀಗೆ ಈ ಥರ ಯಾವುದೇ ರೀತಿ ಆದಂಥ ಯಾವುದೇ ವಿಕೃತಕ್ಕೆ ಒಳಗಾಗದ ದೇಹ ಯಾವುದು? ಭಗವಂತನ ವಿರಾಟ ರೂಪ. ಅಂಥ ಒಂದು ಶುದ್ಧವಾದಂಥ ಯಾವುದೇ ವಿಲಕ್ಷಣನಾಗಿದ್ದಾನೆ ಭಗವಂತ. ಇದೆಲ್ಲದಕ್ಕಿಂತ ಶುದ್ಧವಾಗಿ ನಿರ್ದುಷ್ಟನಾಗಿ ಭಗವಂತ ಇದ್ದಾನೆ. ಅಂಥ ಅದ್ಭುತವಾದಂಥ ರೂಪ ಭಗವಂತನ ವಿರಾಟ ದೇಹವು. ವಿರಾಟ ಧ್ಯಾನ ಹೇಳಿದವರಿಗೆ ವೈದವ್ಯ ದೋಷ ಹೋಗೋದು, ಮಾನ ದೋಷ ಹೋಗುವುದು, ಮುಕ್ತಿ ಬಾಹೋದು. ನೋಡಿ ವಿರಾಟ ಧ್ಯಾನ ಇಲ್ಲಿಗೆ ನಾವು ಮುಗಿಸ್ತೀನಿ. ಇದು 2ನೇ ಭಾಗದ 19 ನುಡಿಯಲ್ಲಿ ಇಲ್ಲಿಗೆ ಮುಗಿಸ್ತೀವಿ. ಮುಂದೆ ನಾವು ವಿರಾಟ ರೂಪದ ಚಿಂತನೆಯನ್ನು ನಾಳೆ ಮಾಡ್ತಾ ಹೋಗೋಣ. ಆ ಪಂಚ ಮಹಾಭೂತಗಳಲ್ಲಿ ತುಂಬಿದ್ದಾನೆ, ಮಹತ್ತತ್ವ ಅಹಂಕಾರ ತತ್ವದಲ್ಲಿ ತುಂಬಿದ್ದಾನೆ. ಎಲ್ಲ ಕಡೆ ತುಂಬಿದ್ರು ಭಗವಂತನಿಗೆ ಯಾವುದೇ ವಿಕಾರಗಳಿಲ್ಲ. ಇವಾಗ ಒಂದು ಕಂಬ ನಿಂತಿದೆ ಅಂದರೆ ಆ ಕಂಬದ ರೂಪದಲ್ಲಿ ಭಗವಂತ ನಿಂತಿದ್ರು ಅವನಿಗೆ ಯಾವುದೇ ಅದರಿಂದ ಆಗುವಂಥ ವಿಕಾರಗಳು ಇಲ್ಲ ಅಂತ. ಇವಾಗ ಕಣ್ಣಲ್ಲಿ ನಾವು ಚಿಂತನೆ ಮಾಡಬೇಕು, ಭಗವಂತ ಆ ಕಂಬದ ರೂಪದಿಂದ ಇದ್ದಾನೆ. ಆ ಕಂಬಕ್ಕೆ ಒಂದು ಹಗ್ಗ ಕಟ್ಟಿದೆ, ಅದು ಲಕ್ಷ್ಮೀದೇವಿ. ಆ ಹಗ್ಗ ಯಾವುದಕ್ಕೆ ಕಟ್ಟಿದೆ ಅಂತ ಹೇಳಿದ್ರೆ ಕರುವಿಗೆ ಕಟ್ಟಿದೆ ಅಂತ ಹೇಳ್ತಾರೆ. ಆ ಕರು ಯಾವುದು ಅಂದರೆ ಪ್ರಾಣದೇವರು. ಹಾಗೆ ಇವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಭಗವಂತ ನಮ್ಮನ್ನ ಇವ್ರ ಮೂಲಕ ರಕ್ಷಣೆಯನ್ನ ಮಾಡ್ತಾನೆ. ಹಾಗೆ ಭಗವಂತನ ಆ ವಿರಾಟ ಧ್ಯಾನ ಹೇಳಿದವರಿಗೆ ವೈದವ್ಯ ದೋಷ ಹೋಗೋದು. ವೈದವ್ಯ ದೋಷ ಅಂತ ಹೇಳಿದ್ರೆ ವಿಧವೆಯರು ಆ ಒಂದು ಇದು ಬರಲ್ಲ ಅಂತ, ಆ ದೋಷ ಬರಲ್ಲ ಅವರಿಗೆ. ಒಳ್ಳೆಯ ಒಂದು ಮಾರ್ಗವನ್ನು ಭಗವಂತ ತೋರಿಸ್ತಾನೆ, ಸಿದ್ಧಿಯ ಮಾರ್ಗವನ್ನು ತೋರಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಮಾನ ದೋಷ ಹೋಗೋದು, ಮಾನ ಅಪಮಾನ ಎಲ್ಲ ಆಗಿರುತ್ತಲ್ಲ, ನಾವು ಒಂದೊಂದ್ಸಲ ತಿಳಿದೇನೋ ಮಾಡಿರ್ತೀವಿ, ನಮಗೂ ಆಗಿರುತ್ತೆ. ಈ ರೀತಿಯಾದಂಥ ದೋಷಗಳೆಲ್ಲ ಹೋಗುತ್ತೆ ಅಂತ ಹೇಳಿ ಮುಕ್ತಿ ಬಾಹೋದು, ಮುಕ್ತಿ ಖಚಿತ ಅಂತ ಹೇಳ್ತಾರೆ ವಾದಿರಾಜರು. ನಾವು ಭಗವಂತನ ವಿರಾಟ್ ರೂಪ ಧ್ಯಾನ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆಯದಾಗುತ್ತೆ, ಖಂಡಿತ ಆಗುತ್ತೆ ಅಂತ ಹೇಳಿ ವಾದಿರಾಜರನ್ನ ಇಷ್ಟು ಚಿಂತನೆಯನ್ನು 19ನೇ ನುಡಿಯಲ್ಲಿ ನಮಗೆ ಇಷ್ಟು ಚಿಂತನೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡೋಣ. 3ನೇ ಭಾಗ ನಾಳೆ ಮತ್ತೆ ಮಾಡ್ತಾ ಹೋಗೋಣ. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ. ಶ್ರೀಕೃಷ್ಣ ಅರ್ಪಣಮಸ್ತು.